ಇಲ್ಲ ಒಂದೊಂದು ಸ್ವಲ್ಪ ತಿನ್ನೋಣ. ನಾನು ಸ್ವಲ್ಪ ಅಷ್ಟೇ ಮನೆಯಲ್ಲಿ ನಮ್ಮ ಅಣ್ಣ ಎಲ್ಲರೂ ಆಗಿದ್ದು. ನಮ್ಮ ಅಣ್ಣ ಆಮೇಲೆ ತೊಗೊಂಡಿದ್ದು ಇದು ಹೊಡ್ರಾಕಿದಾರಲ್ಲ, ಇದು ನಮ್ಮ ಅಣ್ಣನ ಭಾಗ. ಇದು ಹಸುಗೆ ಸಪ್ರೇಟ್ ಕೊಂಡಿದ್ದು. ದೇವತೆಗೆ ನಮಸ್ಕಾರ. ಇವರು ಬಂದಕ್ಕೆ ಕುತ್ಕೊಳ್ರಿ, ಇಲ್ಲಿ ಕುತ್ಕೊಳ್ರಿ, ನಾನು ತಿಂತೀನಿ. ನಾನು ತಿಂತೀನಿ, ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ. ಕುತ್ಕೊಳ್ರಿ. ರಾತ್ರಿ ನೀನು ವೆಜಿಟೇಬಲ್ ಕೇಳಿದೆ, ನನ್ಗೆ ಬೇಜಾರಾಗೋಯ್ತು. ನಾನು ಒಂದು ಟೈಮ್ ವೆಜಿಟೇಬಲ್ ತಿನ್ನೋದು, ಬೇರೆ ಊಟನೇ ತಿನ್ನಲ್ಲ. ನಮ್ಮ ಅಜ್ಜಿಯವರು ಮೈಸೂರವರು ತುಂಬ ಚೆನ್ನಾಗಿ ಹಾಡು ಹೇಳಿ ನೀನು ಮೋಹಿತ್ ನಂಗೆ ಇರ್ಬೇಕಾಗಿದ್ದಾಗ ನಮ್ಮನೆ ಗೊತ್ತಿದ್ದೆ. ನಾನು ನಿನಗೆ ಮತ್ತೆ ಮೋಟೋಫೋರ್ಗೆ ಆ ರೂಮ್ ಬಿಟ್ಬಿಡ್ತಿದ್ದೆ. ನಾಟಕದಲ್ಲೇ ಗೊತ್ತಿದ್ದೆ ನೋಡು. ನಾವೆಲ್ಲ ಆಲನ್ ಮಣಿಗಳದು, ನೀನು ಎದ್ದೇಳ್ತಿರ್ಲ ಎಷ್ಟೊತ್ತಾದ್ರು. ನಮ್ಮ ಮನೆ ಬಿಡೆ ಅಂದ್ಬಿಡೋದು. ನೀನು ಅಷ್ಟೊತ್ತಿಗೆ ಅದು ಯಾವಾಗ ಎದ್ದೇಳ್ತಿದ್ದೋ ಏನೋ, ಒಂದು ಗ್ಲಾಸ್ ಬಿಸಿನೀರು, ಒಂದು ಕಾಫಿ ಕೊಡುವೆ. ಆಮೇಲೆ ಅದೇ ನಾಷ್ಟ ಒಂದೇ ಸರಿ ಊಟ ಬೇಕಾದ್ರೆ ಮಾಡ್ತಿದ್ದೆ. ನೀನು ಹಂಗೇನಿಲ್ಲ, ಅದೇ ಬೇಕು ಇದೇ ಬೇಕು ಇಲ್ಲ ಅವತ್ತು. ಅದೇ ಒಟ್ಟಿಗೆ ಹೇಳಿದೆ, ಇದು ಮೈಸೂರಿಂದ ತಂದಿರೋದು ಹೆಣ್ಣು, ಒಳ್ಳೆ ಹಾಡುಗಾರಿಕೆ, ಒಳ್ಳೆ ಹಾಡುಗಳು ಹೇಳ್ತಾರೆ ಕೇಳಿದ್ರೆ. ಅವಾಗ ಅವ್ರು ಯಾವಾಗ ಹಾಡು ಹೇಳ್ತಾರೆ ಅಂದ್ರೆ, ಬಟ್ಟೆ ಒಗೆಯುವಾಗ, ಅಡಿಗೆ ಮಾಡುವಾಗ, ಪಾತ್ರೆ ಗೀತೆ ತೊಳೆಯುವಾಗ ಹಂಗೆ ಹೇಳ್ಕೊಂತ ಇರ್ತಾರೆ. ಅಂದ್ರೆ ನನ್ನ ನಾಟಕ ಸೇರ್ಬೇಡ ಅಂತಾರೆ. ಇವ್ರು ಯಾಕೆ ಹಾಡು ಹೇಳ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಬಚ್ಕೊಂಡಿಲ್ಲ ಏನೂ ಇಲ್ಲ, ಇಲ್ಲ ಹೋಗಿ ಮೇಕಪ್ ಮಾಡ್ಕೊಂಡ್ಬಿಡು. ನಮ್ಮ ಅದಕ್ಕೆ ಕೃಷ್ಣನ್ ಮಾಡಿಸ್ಬೇಡ, ಹೆಣ್ಮಕ್ಳ ಜೊತೆ ಏನೇನ್ ಮಾಡ್ತಿದ್ಯೋ ಕಾಣೆ ನಾವಿಲ್ಲ ಈ ಯಾಸಕ್ಕೆ. ಒಳ್ಳೆ ಚೆನ್ನಾಗಾಯ್ತಲ್ಲ, ಮಾತಾಡ್ತಾ ಇದ್ದೀನಿ ನಾನು. ಮಾಡಿಸ್ಬಿಟ್ಟು ಮಾಡಿಸು, ಹಂಗೆ ಮಾಡಕ್ಕಾಗುತ್ತೆ. ಇದೇನಿದು ಮಾತಾಡಕ್ಕಷ್ಟೇ, ನಂಬಕ್ಕಾಗಲ್ಲ. ಏನಿಲ್ಲ. ಅದು ನಮ್ಗದೇ ಇಲ್ಲ. ಇನ್ನೊಂದು ಸತಿ ಕೃಷ್ಣನ್ ಮಾಡಿಸ್ಬಿಡೋಣ. ಮಾಡ್ಸೋಗಪ್ಪ, ಪರವಾಗಿಲ್ಲ, ಬಿಡುವಾಗವ್ರೆ ಅಷ್ಟೇ ಅಲ್ವಾ. ಒಂದ್ಸರಿ ನಮ್ಮ ಮನೆಯವರೇ ಕುರುಕ್ಷೇತ್ರ ಮಾಡಿದ್ವಿ. ನಮ್ಮ ಮನೆಯವರೇ ವಿಜಯವರಪ್ಪ, ಧರ್ಮರಾಯ, ಇದು ಬಲರಾಮ, ನಾನು ಧರ್ಮರಾಯ, ಇನ್ನೇನೋ ಒಂದೇ ಒಂದು ತಿಂಗಳಿತ್ತು. ಕುರುಕ್ಷೇತ್ರದಲ್ಲಿ ಕೃಷ್ಣನ್ ಪಾತ್ರ ಮೇನ್ ರೋಲು. ಆ ಕೃಷ್ಣ ಪಾತ್ರ ಮಾಡ್ತಾ ಇದ್ದವರು ಮಿಸ್ ಆಗ್ಬಿಟ್ರು. ಆಮೇಲೆ ಬಂದ ವಿಜಯ್ ಊರ್ಕ, ಏನೋ ಹಿಂಗೆ ಆಗೋಗೈತೆ ಅಂದೆ. ಅಣ್ಣಯ್ಯ ಕೃಷ್ಣ ನಾನು ಮಾಡ್ತೀನಿ ಅಂತಂದ. ಏನೋ ಫುಲ್ ರೋಲ್ ಐತೆ, ಹೆಂಗೋ ಮಾಡ್ತೀಯ ಅಂತಂದೆ. ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ. ಇವನು ಸ್ನಾನ ಮಾಡೋಗೋ ಬಾಯಟೆ, ಟಾಯ್ಲೆಟ್ನಾಗ ಹೋಗಿ ಬಾಯಟೆ ಮಾಡ್ಕೊಂಬಿಟ್ಟು ಮಾಮೂಲಿ ಕೃಷ್ಣ ಮಾಡೋದಕ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ. ಚೆನ್ನಾಗಾಯ್ತು. ನಮ್ಮ ಮನೆಯವರೇ ಕುರುಕ್ಷೇತ್ರ ಡ್ರಾಮಾ ಮಾಡ್ತಾ ಇದ್ವಿ ನಾವು. ಹೆಂಗ ನಮ್ಮ ಮನೇಲಿ ದೊಡ್ಡವರಪ್ಪ ಇವರು. ಇವಾಗ ಇರೋದೇ ದೊಡ್ಡಣ್ಣ, ನಮ್ಮ ದೊಡ್ಡ ಅತ್ತಿಗೆಯವರು. ಅಲ್ಲಿ ಬಿಟ್ಟರೆ ಅವ್ರು ನನ್ನ ತಮ್ಮ, ನನ್ನ ತಮ್ಮನ ಮನೆಯವರು. ಇವರೇ ದೊಡ್ಡವ್ರು ನಮಗೆ. ನಮಗೆ ನಾವು ಊರಿಗೆ ಬಂದರೆ ನಮ್ಗೊಂದು ತಾಯಿ ತಂದೆ ಸ್ಥಾನ ಇವರೇ ತುಂಬೋದು. ನಮ್ಮ ಅದಕ್ಕೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ. ಹಾಡು ಹೇಳಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲ ಜೊತೆಗೆ ಸ್ಕೂಟ್ರು, ಆ ಸ್ಕೂಟ್ರಿ ಇಲ್ಲ, ಅದು ಅದನ್ನ ಪೆಟ್ರೋಲ್ ಹಾಕಂಗಿಲ್ಲ, ಒಂದೆರಡು ಕಟ್ಟಿರ್ಬೋದ ಸಾಕಾಗ. ಬಚ್ಕೊಂಡಿಲ್ಲ ಏನೂ ಇಲ್ಲ, ಇಲ್ಲ ಹೋಗಿ ಮೇಕಪ್ ಮಾಡ್ಕೊಂಡ್ಬಿಡು. ನ್ಯಾಚುರಲ್ ಆಗಿದ್ದಾನೆ. ಇಲ್ಲ, ನಾನು ಅಲ್ಲಿ ತೊಗೊಂಡೋಗ್ತೀನಿ, ಕಳ್ಸ್ಕೊಟ್ಬಿಡಿ ಅಣ್ಣ. ರವಿ ಬಂದಿದ್ದ, ಆಕಾಶ ಬಸ್ ಬಿಟ್ರೆ ಕೊಡಕ ಅಂತ ತೊಳೆದಿದ್ಯಾ ಅದು. ಅದಕ್ಕೆ ಇದಕ್ಕೊಂಚೂರು ಜಾಸ್ತಿ ಬೇಡ, ಒಂದು ಇಡಿ, ನಿಮ್ಮ ಕೈಯಲ್ಲಿ ಒಂದು ಇಡಿ ಹಾಕಿ ಸಾಕು. ತರಕಾರಿ ಹಾಕಿ ಸಾಕು ಅಣ್ಣ. ಹಿಂಗೆ ಇಲ್ಲ ಒಂದೊಂದು ಸ್ವಲ್ಪ ತಿನ್ನೋಣ. ನಾನು ಸ್ವಲ್ಪ ಹೆಚ್ಚಿಗೆ ನೋಡೋಣ. ನಮ್ಮ ಹುಡುಗನು ಹೋಗ್ಬೇಕಂತ. ಆಯ್ತು ಆಯ್ತು. ಅಯ್ಯೋ ನಮ್ಮ ಅಣ್ಣನ ನಿಮ್ಮ ಮಣ್ಣಲ್ಲಿ ಹಾಕಿರೋದು ಈಗ. ಅಪ್ಪ ನಮ್ಮ ಅಣ್ಣನ ನೀವು ಚೆನ್ನಾಗಿ ನೋಡ್ಕೊಂಡು. ಅಲ್ಲಲ್ಲ ಹೊಡೆಯೋಕೋಬೇಡಿ. ಹೆಂಗೋ ಮಡ್ಲಲ್ಲಿ ಹಾಕೊಂಡು ನಮ್ಮ ಅಣ್ಣನ ಕಾಪಾಡ್ಕೊಡಿ. ಇಷ್ಟು ವರ್ಷ ಕಾಪಾಡಿದ್ದೀರಾ, ಇನ್ನೂ ಕಾಪಾಡ್ಕೊಳ್ಳಿ. ಡೈಲಾಗ್ ಹೊಡಿಯಕ್ಕೆ ಬಿಡಪ್ಪ ನೀನು.